ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ರಾಜ್ಯಸಭೆ ಚುನಾವಣೆಗೆ ಕಾವು. 5ನೇ ಅಭ್ಯರ್ಥಿ ಕಣಕ್ಕೆ ಇಳಿದಿರೋದ್ರಿಂದ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿಬಿಟ್ಟಿದೆ ಮತ್ತು ಟೆನ್ಷನ್ ಅಲ್ಲೂ ಕೂಡ ಇದೆ. ಈ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಒಂದು ಸಖತ್ ಪ್ಲಾನ್ ಮಾಡಿದ್ರು. ಆ ಪ್ಲಾನೇ ಈ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು. ಹಾಗೇನೆ ಇದು ಕಾಂಗ್ರೆಸ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಮೈತ್ರಿ ಪಕ್ಷಗಳಿಗೆ ಕೌಂಟರ್ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಈಗ ಭರ್ಜರಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ತಮ್ಮ 3 ಸ್ಥಾನವನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಅಡ್ಡ ಮತದಾನ ಆತಂಕ ಹಿನ್ನೆಲೆ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರು ಮಾಡಿಬಿಟ್ಟಿದೆ. 4 ಪಕ್ಷೇತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಡಿಕೆಶಿ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ. ಜನಾರ್ದನ ರೆಡ್ಡಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಿನ್ನೆ 4 ಪಕ್ಷೇತರರ ಜೊತೆಗೂ ಸುದೀರ್ಘವಾದಂತ ಮಾತುಕತೆಯನ್ನ ನಡೆಸಲಾಗಿದೆ. ರೆಡ್ಡಿಯನ್ನ ಹೊರತುಪಡಿಸಿ ಉಳಿದವರನ್ನ ರೆಸಾರ್ಟ್ಗೆ ಬರೋದಕ್ಕೆ ಆಹ್ವಾನ ಕೂಡ ಮಾಡಲಾಗಿದೆ. ಸೋಮವಾರ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ನಾಯಕರು. ಜಾರ್ಜ್ ಒಡೆತನದ ಹಿಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಡಿಕೆಶಿ ಮಾತಿಗೆ ಲತಾ, ದರ್ಶನ್, ಪುಟ್ಟಸ್ವಾಮಿ ಗೌಡ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೇಗಾದ್ರೂ ಮಾಡಿ ಈ ಸ್ಥಾನಗಳನ್ನ ರಾಜ್ಯಸಭಾ ಚುನಾವಣೆಯನ್ನ ನಾವು ಗೆಲ್ಲೇಬೇಕು ಅಂತ 3 ಪಕ್ಷಗಳು, ಅದರಲ್ಲಿ ಮೈತ್ರಿ ನಾಯಕರು ಒಗ್ಗಟ್ಟಾಗಿದ್ದಾರೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ನಾವು ಹೋರಾಡ್ತೀವಿ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಇದೇ ಕಾರಣಕ್ಕೆ. ಸೊ ಹಾಗಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂಥ ಮೈತ್ರಿ ನಾಯಕರಿಗೆ ಮುಜುಗರ ಆಗಬೇಕು, ಮುಖಭಂಗ ಆಗಬೇಕು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರನ್ನು ಹೊರತುಪಡಿಸಿ ಇನ್ನುಳಿದ 3ರನ್ನ, ಲತಾ ಹಾಗೂ ದರ್ಶನ್ ಹಾಗೂ ಪುಟ್ಟಸ್ವಾಮಿ ಗೌಡ, ಇವರಿಷ್ಟು ಜನರನ್ನ ಡಿಸಿಎಂ ಡಿಕೆಶಿ ಸುದೀರ್ಘವಾಗಿ ಮಾತಾಡಿಸಿ ನಮ್ಮ ಜೊತೆಗಿರಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಇದೆಲ್ಲವನ್ನ ಹೇಳಿ, ಅದರ ಜೊತೆಗೆ ಇಲ್ಲಿ ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಕೂಡ ಇದೆ, ಅದನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಪಡ್ತಾ ಇದೆ. ಆ ಕಾರಣಕ್ಕಾಗಿ ಇದೀಗ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ದೊಡ್ಡ ಗೇಮ್ ಪ್ಲಾನಲ್ಲಿ ಯಾರ ಗೇಮ್ ವರ್ಕೌಟ್ ಆಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. BJP ಮತ್ತು JDSನವರು ಕೂಡ ಮೆಗಾ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಅಡ್ಡ ಮತದಾನ ಆಗುವಂಥ ಭಯ, ಆತಂಕ ಇದೆ. ಜೊತೆಗೆ ತಮಗೂ ಯಾರಾದರೂ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥ ನಿಲುವು ಕೂಡ ಇದೆ. ಇದರ ಜೊತೆಗೆ ಸೋಮಶೇಖರ್ ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಹೆಬ್ಬಾರ್ ಅವರ ನಿಲುವೇನು ಅನ್ನೋದು ಗೊತ್ತಿಲ್ಲ. ಅದರ ಜೊತೆಗೆ ಇನ್ನುಳಿದ 3ರನ್ನ, ಲತಾ, ದರ್ಶನ್, ಪುಟ್ಟಸ್ವಾಮಿ ಗೌಡ, ಈ 3ರನ್ನ ಜೊತೆಗೆ ಜನಾರ್ದನ ರೆಡ್ಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅನ್ನೋದು ಗೊತ್ತಾಗ್ತಾ ಇದೆ. 4 ಪಕ್ಷೇತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಡಿಕೆಶಿ ಅವರು. ಹಾಗಾಗಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಇದೀಗ ರೆಸಾರ್ಟ್ ರಾಜಕಾರಣಕ್ಕೂ ಕೂಡ ಮುಂದಾಗಿದ್ದಾರೆ. ಫೈನಲಿ ಯಾರ ಗೇಮ್ ವರ್ಕೌಟ್ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಎದುರಾಗುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಗೆಲ್ಲೇಬೇಕು ಅನ್ನುವಂಥದ್ದು ಎಲ್ಲ ಪಕ್ಷಗಳು ಕೂಡ ಪ್ಲಾನ್. ಶಿಕ್ಷಕರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲೂ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗಿತ್ತು. ಮೈತ್ರಿ ನಾಯಕರಿಗೆ ಮುಜುಗರ ಆಗುವಂಥ ಸನ್ನಿವೇಶ ಎದುರಾಯಿತು. ಇದೀಗ ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದೇ ರೀತಿಯಾಗಿ ಇಲ್ಲಿ JDS ಮತ್ತು BJP ಏನು ಮೆಸೇಜನ್ನು ಪಾಸ್ ಮಾಡೋಕ್ಕೆ ಹೊರಟಿದೆ ಕಾಂಗ್ರೆಸ್ಗೆ ಮತ್ತು ನಾಡಿನ ಜನತೆಗೆ ಅಂದರೆ, ನಾವು ಒಗ್ಗಟ್ಟಾಗಿದ್ದೀವಿ, ಎಲ್ಲವನ್ನೂ ಎದುರಿಸ್ತೀವಿ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಥರದೊಂದು ತಂತ್ರಗಾರಿಕೆಯನ್ನು ಮಾಡ್ತೀವಿ, ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತ. ಆದರೆ DCM DKಶಿ ಅವರು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲರನ್ನೂ ಮಾತನಾಡಿಸುವಂಥ, ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಇದೇ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. DCM DKಶಿ ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದ್ರು ಅಥವಾ ಎಂಟರ್ ಆದರು ಅಂತಂದರೆ ಅದ್ರಿಗೆ ಏನೆಲ್ಲ ಲಾಭ ಪಡ್ಕೋಬೇಕೋ ಆ ಎಲ್ಲ ಲಾಭಗಳನ್ನು ಪಡ್ಕೊಳ್ತಾರೆ ಅನ್ನೋದು ರಾಜಕೀಯ ವಲಯದಲ್ಲಿನ ಚರ್ಚೆ. ಈಗ ಸ್ವತಃ ಇದನ್ನು ಅವರೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಬಿಜೆಪಿಯ ಮತ್ತು ಜೆಡಿಎಸ್ನ ವಿರುದ್ಧವಾಗಿ ಅಡ್ಡ ಮತದಾನ ಮಾಡ್ತಾರೆ, ಇದೆಲ್ಲವೂ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.
ಇದರ ನಡುವೆ ರೆಸಾರ್ಟ್ ರಾಜಕಾರಣ ಕೂಡ ಪ್ರಾರಂಭ ಆಗಿರುವಂಥದ್ದು. ಶಾಸಕರುಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿನ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲವೂ ಗೊತ್ತಿರುವಂತೆ ಬಿಜೆಪಿ ಮತ್ತು JDSನ ನಾಯಕರುಗಳು ಇನ್ನೇನು ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ಸೀಟ್ಗಳನ್ನು ಪಡ್ಕೊಳ್ತಾರೆ, ಯಾರು ಗೆಲುವನ್ನು ಕಾಳ್ತಾರೆ, ಖಂಡಿತವಾಗಿ ಇದೊಂದು ಪ್ರತಿಷ್ಠೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಮೈಲೇಜ್ ಅಂತೂ ಸಿಗುತ್ತೆ. ಆ ಮೈಲೇಜಿಗೋಸ್ಕರನೇ ಇಷ್ಟೆಲ್ಲ ಪರದಾಡ್ತಾ ಇರೋದು, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಸೊ ಹಾಗಾಗಿ ಇದು ಯಾರ ಕೈ ಹಿಡಿಯುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ರಾಜ್ಯಸಭಾ ಚುನಾವಣೆಯನ್ನು ಬಿಜೆಪಿ ಮತ್ತು JDS ಮೈತ್ರಿ ನಾಯಕರು ಹಾಗೂ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಗೇಮ್ ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿದೆ, ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿರುವಂಥದ್ದು. ಏನೆಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ, ಸಾಧ್ಯಾನುಸಾಧ್ಯತೆ ನೋಡೋದಾದ್ರೆ ನಾವು ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ? ನೀತಿ 27ರಂದು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಈಗಾಗಲೇ 5ನೇ ಅಭ್ಯರ್ಥಿಯನ್ನ ಮೈತ್ರಿ ಪಕ್ಷಗಳು ಕಣಕ್ಕೆ ಇಳಿಸಿರೋದ್ರಿಂದ ಕಾಂಗ್ರೆಸ್ಗೆ ಸಾಕಷ್ಟು ಆತಂಕ ಶುರುವಾಗಿದೆ. ಇದರ ನಡುವೆ ತಮ್ಮ ಪಕ್ಷದ ಶಾಸಕರನ್ನ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ರು ಕಾಂಗ್ರೆಸ್ ನಾಯಕರು. ಇದೀಗ ಅದರ ಜೊತೆ ಮೂರು ಜನ ಪಕ್ಷೇತರ ಶಾಸಕರನ್ನು ಕೂಡ ರೆಸಾರ್ಟ್ ನಲ್ಲಿ ಅವರನ್ನು ಕೂಡ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಆ 3 ಜನರ ಜೊತೆ ಈಗಾಗಲೇ DK ಶಿವಕುಮಾರ್ ಮಾತುಕತೆಯನ್ನು ಕೂಡ ಮುಗಿಸಿದ್ದಾರೆ. ಯಾಕಂದ್ರೆ ಗೌರಿಬಿದನೂರು ಶಾಸಕರಾಗಿರುವಂತ ಪುಟ್ಟಸ್ವಾಮಿ ಗೌಡ, ಹಾಗೆ ಹರಪನಹಳ್ಳಿಯ ಲತಾ ಮಲ್ಲಿಕಾರ್ಜುನ್, ಪಾಂಡವಪುರದ ದರ್ಶನ್ ಪುಟ್ಟಣ್ಣಯ್ಯ ಅವರು ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೂ ಒಂದು ಕಡೆ JDS ಮತ್ತೆ ಬಿಜೆಪಿ ಪಕ್ಷಗಳ ನಾಯಕರು ಅವರನ್ನ ಸತತವಾಗಿ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅವರ ಕಡೆಯಿಂದ ಮತಗಳನ್ನ ಹಾಕಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಇನ್ನೂ ಮುಂದುವರೆದಿದೆ. ಆ ಒಂದು ಕಾರಣಕ್ಕೆ ಕೊನೆಯ ಕ್ಷಣದಲ್ಲಿ ಮನಸ್ಸು ಬದಲಾವಣೆ ಆಗಬಹುದು ಅನ್ನುವಂತ ಕಾರಣಕ್ಕೆ ಈಗ ಆ ಪಕ್ಷೇತರ ಶಾಸಕರನ್ನು ಕೂಡ ಕಾಂಗ್ರೆಸ್ ಶಾಸಕರು ಇರುವಂತಹ ರೆಸಾರ್ಟ್ ನಲ್ಲಿ ಅವ್ರಿಗೂ ಕೂಡ ವಾಸ್ತವ್ಯವನ್ನ ಕಲ್ಪಿಸಿ 27ರಂದು ಬೆಳಗ್ಗೆ ನೇರವಾಗಿ ರೆಸಾರ್ಟ್ ನಿಂದ ವಿಧಾನಸೌಧಕ್ಕೆ ಬಂದು ಅವರು ಕೂಡ ಮತವನ್ನ ಚಲಾಯಿಸುವಂತೆ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಈಗ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಅದರ ಜೊತೆ ನಿನ್ನೆ ಅಷ್ಟೇ ಜನಾರ್ದನ ರೆಡ್ಡಿ ಅವರ ಜೊತೆ ಕೂಡ DCM DK ಶಿವಕುಮಾರ್ ಅವರು ವಿಧಾನಸೌಧದ ಮೊಗಸಭೆಯಲ್ಲೇ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯ ಪರವಾಗಿ ಅವರು ಮತವನ್ನ ಹಾಕ್ತಾರೆ ಅನ್ನುವಂತ ಚರ್ಚೆಗಳು ಇತ್ತು. ಆದ್ರೆ ಅವರ ಜೊತೆ ಕೂಡ ನಿನ್ನೆ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಇಟ್ಟಿರುವಂತಹ ಬೇಡಿಕೆಗಳಿಗೆ DK ಶಿವಕುಮಾರ್ ಕೂಡ ಸ್ಥಳದಲ್ಲೇ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ 3ನೇ ಅಭ್ಯರ್ಥಿಗೆ ಮತವನ್ನ ಹಾಕಬಹುದು ಅನ್ನುವಂತ ನಿರೀಕ್ಷೆಗಳಿದೆ. ಹೀಗಾಗಿ ಕಾಂಗ್ರೆಸ್ ಈಗ ಸ್ವಲ್ಪ ಮಟ್ಟಿಗೆ ಆತಂಕದಿಂದ ಪಾರಾಗಿದ್ದಾರೆ. ಆದ್ರೂ ನಾಳೆ ನಾಡಿದ್ದು 2 ದಿನಗಳ ಕಾಲ ಶಾಸಕರನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತೆ ಅವರನ್ನ ಸಂಪೂರ್ಣವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೆಸಾರ್ಟ್ ರಾಜಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ನೀತಿ. ಹಾಗಾಗಿ ಸೋಮವಾರ ಸದನ ವಿಸ್ತರಣೆ ಆಗಿರೋದ್ರಿಂದ ಸೋಮವಾರ ಕಲಾಪಗಳು ನಡೆಯುತ್ತೆ. CM ಬಜೆಟ್ ಮೇಲೆ ಉತ್ತರವನ್ನ ಕೊಡ್ಲಿದ್ದಾರೆ. ಉತ್ತರ ಕೊಟ್ಟ ನಂತರ ಶಾಸಕರನ್ನ ಅಲ್ಲಿಂದಲೇ ನೇರವಾಗಿ ವಿಧಾನಸೌಧದಿಂದಲೇ ಹೆಬ್ಬಾಳದಲ್ಲಿರುವಂತ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತ ಜಾರ್ಜ್ ಒಡೆತನದ ಹಿಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡ್ಲಾಗತ್ತೆ 1 ದಿನದ ಮಟ್ಟಿಗೆ. 26ರಂದು ಅವರನ್ನ ರಾತ್ರಿ ಅಲ್ಲೇ ವಾಸ್ತವ್ಯವನ್ನ ಹೂಡಿ 27ರಂದು ಮಂಗಳವಾರ ಬೆಳಗ್ಗೆ ನೇರವಾಗಿ ಅಲ್ಲಿಂದ ವಿಧಾನಸೌಧಕ್ಕೆ ಕರೆತಂದು ಮತವನ್ನ ಹಾಕಿಸುವಂತ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಇಲ್ಲಿ ಅವರಿಗೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಂತಹ ಮೈತ್ರಿ ಪಕ್ಷಗಳ ನಾಯಕರಿಗೆ ಈಗ ಹಿನ್ನಡೆ ಶುರುವಾದಂತೆ ಕಾಣಿಸ್ತಾ ಇದೆ ನೀತಿ. ಯಾಕೆಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅಡ್ಡ ಮತದಾನದ ಮೂಲಕ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಳ್ಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಬಿಜೆಪಿ ಮತ್ತೆ JDS ನಾಯಕರಿಗೆ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಒಂದು ತಿರುಗೇಟಿಗೆ ಕೆಲವೊಂದು ಕಡೆ ಬಿಜೆಪಿ ಮತ್ತೆ JDS ಪ್ಲಾನ್ ಟುಸ್ ಆಗಬಹುದು ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.